ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, LG ಎಲೆಕ್ಟ್ರಾನಿಕ್ಸ್ ಕನ್ಸಿಡರಿಂಗ್ ಇಂಡಿಯಾ IPO. LG ಎಲೆಕ್ಟ್ರಾನಿಕ್ಸು ಇದು ಸೌತ್ ಕೊರಿಯನ್ ಕಂಪ್ನಿ. ನಿಮಗೆ ಗೊತ್ತಿದ್ದಾಗೆ ಅವರ ಇಂಡಿಯನ್ ಯೂನಿಟನ್ನು ಅವರು ಇಂಡಿಯಾದಲ್ಲಿ ಲಿಸ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೂ ಇನ್ನೂ ಅದು ಪ್ರಿಲಿಮಿನರಿ ಸ್ಟೇಜಸಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ ಇದು ಮಾಡಬೇಕಾ ಇಲ್ವಾ ಅಂತ. ಇದು ಫಸ್ಟ್ ಟೈಮು LG ಪಬ್ಲಿಕ್ ಆಗಿ ಅನೌನ್ಸ್ ಮಾಡಿದ್ದಾರೆ ಇಂಡಿಯನ್ IPOನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ. ಫಸ್ಟ್ 6 months ಆಫ್ ದ ಇಯರಲ್ಲಿ LGದು ಇಂಡಿಯಾ ಯೂನಿಟ್ಟು ಅವರ ರೆವೆನ್ಯೂ 14% ಮೇಲೋಯಿತು ಹಾಗೂ ನೆಟ್ ಪ್ರಾಫಿಟ್ 27% ಮೇಲೋಗಿದೆ. ಇಂಡಿಯಾ IPO ಮಾರ್ಕೆಟು ಒನ್ ಆಫ್ ದ ಬಿಸಿಯೆಸ್ಟ್ ಮಾರ್ಕೆಟ್ಸ್ ಇನ್ ದ ವರ್ಲ್ಡು. ಯಾಕಂದರೆ ಸುಮಾರು IPOs ಇನ್ನೂ ವೇಟ್ ಮಾಡ್ತಾ ಇದ್ದಾರೆ ಲಿಸ್ಟಿಂಗಿಗೆ. ಹಾಗೂ ಕೊರಿಯನ್ ಕಂಪ್ನಿ ಹ್ಯುಂಡೈ ಮೋಟಾರ್ಸು ಅವರ ಇಂಡಿಯನ್ ಯೂನಿಟ್ಟು ಇನ್ನು ಕೆಲವು ತಿಂಗಳಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಲಿಸ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, ಝೀ ಸೋನಿ ಸೆಟಲ್ ಡಿಸ್ಪ್ಯೂಟ್. ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಹಾಗೂ ಸೋನಿ ಅವರು ಅವರ ಏನು ಡಿಸ್ಪ್ಯೂಟ್ ಇತ್ತು ಅದನ್ನು ನಾವು ಸೆಟಲ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಏನೇನು ಕೋರ್ಟ್ ಕೇಸ್ ನಡೀತಾ ಇತ್ತು ಅದನ್ನೆಲ್ಲ ವಿಡ್ರಾ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜಾನ್ವರಿ 2024 ಸೋನಿ ಕಂಪ್ನಿಯವರು ಹೇಳಿದರು ನಾವು ಝೀ ಜೊತೆಗೆ ಮರ್ಜರ್ ಮಾಡೋದಿಲ್ಲ, ಯಾಕಂದರೆ ಝೀ ಕೆಲವು ಫೈನಾನ್ಷಿಯಲ್ ಟರ್ಮ್ಸನ್ನು ಅವರು ಕಂಪ್ಲೀಟ್ ಮಾಡಿಲ್ಲ ಅಂತ. ಅದಾದಮೇಲೆ ತುಂಬ ಪ್ರಾಬ್ಲಮ್ ಆಗಿ ಕೋರ್ಟ್ ಕೇಸ್ ಹಾಕಿದ್ರು. 2 ಪಾರ್ಟಿನೂ ಕೋರ್ಟ್ ಕೇಸಸ್ ಹಾಕಿದ್ರು. ಈ 2 ಪಾರ್ಟಿ ಈಗ ಅನೌನ್ಸ್ ಮಾಡಿದ್ದಾರೆ ನಾನ್ ಕ್ಯಾಶ್ ಸೆಟಲ್ಮೆಂಟ್ ಅಂತ. ಅದೇನು ಎಕ್ಸಾಕ್ಟ್ ಸೆಟಲ್ಮೆಂಟ್ ಅಂತ ಹೇಳಿಲ್ಲ, ಅದನ್ನು ನಾನ್ ಕ್ಯಾಶ್ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಝೀ ಎಂಟರ್ಟೈನ್ಮೆಂಟ್ ಶೇರ್ಸ್ ಇವತ್ತು 11.5% ಮೇಲೆ ಹೋಯಿತು. ನ್ಯೂಸ್ ನಂಬರ್ 3, HUL ರಿಸೀವ್ಸ್ 962 crore ಟ್ಯಾಕ್ಸ್ ಡಿಮಾಂಡ್. ಹಿಂದೂಸ್ತಾನ್ ಯೂನಿಲಿವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ 962 crores IT ನೋಟಿಸ್ ಬಂದಿದೆ ಅಂತ ಹೇಳಿದ್ದಾರೆ. ಹಾಗೂ ಅವ್ರು ಏನು ಹೇಳಿದ್ದಾರೆ ಅಂದರೆ ಇದು ನಾನ್ ಡಿಡಕ್ಷನ್ ಆಫ್ ಟ್ಯಾಕ್ಸ್ ಅಟ್ ಸೋರ್ಸು ಅಥವಾ TDS ಮಾಡಿಲ್ಲ ಅಂತ ಈ ಒಂದು ಟ್ಯಾಕ್ಸ್ ಡಿಮಾಂಡ್ ಬಂದಿದೆ. 3,045 ಕೋಟಿ ಕೊಟ್ಟು ಅವರು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆಫ್ ಗ್ಲಾಕ್ಸೋ ಸ್ಮಿತ್ ಕ್ಲೈನ್ ಅನ್ನು ಪರ್ಚೇಸ್ ಮಾಡಿದ್ರು ಅವಾಗ. ಅಂದರೆ ಈ ಹಾರ್ಲಿಕ್ಸು, ಬೂಸ್ಟು, ಮಾಲ್ಟೋವಾ, ವಿವಾ ಈ ಎಲ್ಲ ಡ್ರಿಂಕ್ಸ್ HUL ಅವರ ಕಂಪ್ನಿಗೆ ಅಕ್ವೈರ್ ಮಾಡಿದರು. ಆ ಡೀಲಲ್ಲಿ ಕರೆಕ್ಟಾಗಿ ನೀವು ಟ್ಯಾಕ್ಸ್ ಪೇಮೆಂಟ್ ಮಾಡಿಲ್ಲ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದಾರೆ. ಆದರೆ HUL ಹೇಳಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟದು ಆರ್ಡರ್ ಮೇಲೆ ನಾವು ಅಪೀಲ್ ಮಾಡ್ತೀವಿ ಕೋರ್ಟಲ್ಲಿ ಅಂತ. HUL ಶೇರ್ಸ್ ಇವತ್ತು 2% ಕೆಳಗೆ ಬಿತ್ತು. ನ್ಯೂಸ್ ನಂಬರ್ 4, ಟಾಟಾ ಟೆಕ್ ರೈಸಸ್ 5% ಆಫ್ಟರ್ ಲಾರ್ಜ್ ಡೀಲ್. ಇವತ್ತೊಂದು ಲಾರ್ಜ್ ಡೀಲ್ ಆಯಿತು ವರ್ತ್ 1,376 crores ಟಾಟಾ ಟೆಕ್ನಾಲಜಿ ಶೇರ್ಸಲ್ಲಿ. ಹಾಗೂ 1.3 crore ಶೇರ್ಸು ಟ್ರಾನ್ಸಾಕ್ಷನ್ ಆಯಿತು ಅಥವಾ 3.3% ಆಫ್ ದ ಕಂಪ್ನಿ. ಆ ಡೀಲ್ ಪ್ರೈಸ್ ಇದ್ದಿದ್ದು ₹1,027 ಪರ್ ಶೇರು. ಲಾಸ್ಟ್ ವೀಕೆ 2.9% ಸ್ಟೇಕ್ ಈ ಥರ ಬ್ಲಾಕ್ ಡೀಲಲ್ಲಿ ಸೇಲ್ ಆಗಿತ್ತು. ಯಾರೋ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸು ಬೇರೆ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಸೇಲ್ ಮಾಡಿದರು. ಆಲ್ಫಾ TC ಹೋಲ್ಡಿಂಗ್ಸ್ ಅವರು ಅವರ ಹೋಲ್ಡಿಂಗ್ಸನ್ನು ಸೇಲ್ ಮಾಡಿದರು. IPO ಟೈಮಲ್ಲೂ ಟಾಟಾ ಮೋಟರ್ಸು 11.4% ಸ್ಟೇಕು ಟಾಟಾ ಟೆಕ್ಕಲ್ಲಿ ಅವರು ಸೇಲ್ ಮಾಡಿದರು. ಹಾಗೂ ಆಲ್ಫಾ TC ಹೋಲ್ಡಿಂಗ್ಸ್ ಇದೊಂದು ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಅವರು 2.4% ಸ್ಟೇಕು ಸೇಲ್ ಮಾಡಿದರು. ಇವತ್ತು ಟಾಟಾ ಟೆಕ್ ಅದಾದಮೇಲೆ ಒಂದು 5% ಮೇಲೆ ಹೋಯಿತು ಲಾರ್ಜ್ ಡೀಲ್ ಆದಮೇಲೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಟಾಟಾ ಎಲೆಕ್ಸಿ ಶೇರ್ಸು ಲಾಸ್ಟ್ 2 ದಿವಸ ತುಂಬ ರ್ಯಾಲಿ ಆಗಿದೆ. ನಿನ್ನೆ 8.4% ರ್ಯಾಲಿ ಆಯಿತು, ಇವತ್ತು 16.77% ರ್ಯಾಲಿ ಆಗಿದೆ. ಮೇನ್ಲಿ ಯಾಕೆ ಆಗಿದೆ ಅಂದರೆ ಸುಮಾರು ದಿನ ಕನ್ಸಾಲ್ಟೇಷನ್ ಆಗ್ತಾ ಇತ್ತು. ಡಿಸೆಂಬರ್ 2023 ಟೈಮಲ್ಲಿ 9,000 rupees ಪರ್ ಶೇರ್ ಇತ್ತು, ಮತ್ತು ಸುಮಾರು ಬಿದ್ದಿತ್ತು. ಈಗ ಮತ್ತೊಮ್ಮೆ 9,000 rupees ಪರ್ ಶೇರ್ ಲೆವೆಲ್ಗೆ ಬಂದಿದೆ. ಅಲ್ಟ್ರಾಟೆಕ್ ಸಿಮೆಂಟು ಅನೌನ್ಸ್ ಮಾಡಿದರೆ ನಿನ್ನೆ $500 million ಅಥವಾ 4,200 ಕೋಟಿ ಅವರು ಲೋನ್ಸನ್ನು ಬೇರೆ ಬೇರೆ ಬ್ಯಾಂಕ್ಸಿಂದ ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ಬಿಸ್ನೆಸ್ಸಿಗೋಸ್ಕರ. ಅದಾನಿ ಪವರ್ ಲಿಮಿಟೆಡ್ ಅವರು ಅವರ ಹೋಲ್ಲಿ ಓನ್ ಸಬ್ಸಿಡರಿ ಕಂಪ್ನಿಯನ್ನು ಅದಾನಿ ಪವರ್ ಮಿಡ್ಲ್ ಈಸ್ಟ್ ಅಂತ ಅಬುಧಾಬಿಲಿ ರಿಜಿಸ್ಟರ್ ಮಾಡಿದೆ ಅಂತ ಹೇಳಿದ್ದಾರೆ. ಇದು UAE ದೇಶದಲ್ಲಿ. ಈ ಹೊಸ ಕಂಪ್ನಿ ಅಲ್ಲಿ ಪವರ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ರಿಲೇಟೆಡ್ ಫೀಲ್ಡ್ಸಲ್ಲಿ ಇನ್ವೆಸ್ಟ್ ಮಾಡ್ತದೆ ಅಂತ ಹೇಳಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ಇವತ್ತು ಫ್ಲಾಟಾಗಿ ಕ್ಲೋಸ್ ಆಯಿತು. ನಿಫ್ಟಿ 7 points ಅಪ್ಪು 25,018 ಕ್ಲೋಸ್ ಆಗಿದೆ. ಸೆನ್ಸೆಕ್ಸು 14 point ಅಪ್ಪು 81,712 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು SBI ಲೈಫ್ ಇನ್ಶೂರೆನ್ಸ್ 2.38% ಅಪ್ಪು, ಶ್ರೀರಾಮ್ ಫೈನಾನ್ಸ್ 2.13% ಅಪ್ಪು, ಮಾರುತಿ ಸುಜುಕಿ 2.07% ಅಪ್ಪು. ಟಾಪ್ ಲೂಸರ್ಸು ಟೈಟನ್ನು 2.17% ಡೌನು, JSW ಸ್ಟೀಲ್ 2.02% ಡೌನು, HUL 1.92% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು REC 4.66% ಅಪ್ಪು,
ಪವರ್ ಫೈನಾನ್ಸ್ 4.29% ಅಪ್, ಚೋಳಾ ಇನ್ವೆಸ್ಟ್ಮೆಂಟ್ 3.49% ಅಪ್. ಟಾಪ್ ಲೂಸರ್ಸು ಯುನೈಟೆಡ್ ಸ್ಪಿರಿಟ್ಸ್ 1.96% ಡೌನು, ಭಾರತ್ ಎಲೆಕ್ಟ್ರಾನಿಕ್ಸ್ 1.89% ಡೌನು, ಮ್ಯಾರಿಕೋ 1.85% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1292 ಸ್ಟಾಕ್ಸು, ಕಮ್ಮಿ ಆಗಿದ್ದು 1075 ಸ್ಟಾಕು. ಸೊ 55% ಅಪ್ಪು, 45% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 483 ಕೋಟಿ ನೆಟ್ ಪರ್ಚೇಸಸ್ ಮಾಡಿದ್ದಾರೆ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1870 ಕೋಟಿ ನೆಟ್ ಪರ್ಚೇಸಸ್. ಮ್ಯೂಚುವಲ್ ಫಂಡ್ಗಳಿಂದಲೂ ಕೋಟಿಗಟ್ಟಲೆ ಸಂಪಾದಿಸಬಹುದೇ ಅಂತ ಒಂದು ಚರ್ಚೆ ಇವತ್ತು ನಡೀತಾ ಇದೆ. ಸಾಯಂಕಾಲ 9:15 ಇದೇ ಚಾನಲಲ್ಲಿ ಇದು ಲೈವ್ ನಡೀತದೆ. ನೀವು ಅಟೆಂಡ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಈ ಇನ್ಫಾರ್ಮೇಷನನ್ನು ಕೊಡಿ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7303 ಪರ್ ಗ್ರಾಮು, ಸಿಲ್ವರ್ 84 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.92, €1 93.69. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಅಶೋಕ್ ಲೇಲ್ಯಾಂಡ್ 52-week ಹೈ 265, ಕ್ಲೋಸಿಂಗ್ ಪ್ರೈಸ್ 262. ಬಜಾಜ್ ಆಟೋ 10,568 52-week ಹೈ, ಕ್ಲೋಸಿಂಗು 10,502. ಮುಥೂಟ್ ಫೈನಾನ್ಸ್ 2002 52-week ಹೈ, ಕ್ಲೋಸಿಂಗ್ ಪ್ರೈಸ್ 1,986. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52-week ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.42% ಅಪ್ಪು, ಜಪಾನ್ 0.47% ಅಪ್ಪು, ಜರ್ಮನಿ 0.16% ಅಪ್ಪು, ಫ್ರಾನ್ಸ್ 0.08% ಅಪ್ಪು, UK 0.09% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.85% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.